ಈ ಓಲಾ ಉಬರ್ ಸಂಪಾದನೆ ಮಾಡಿದೀವಿ, ನಾವು ಸಂಪಾದನೆ ಮಾಡ್ಕೊಂಡೇ ಮಾಡಿದೀವಿ. ಆದ್ರೆ ಈಗಿನ ಆ್ಯಪ್ ಆಧಾರಿತ ಎಲ್ಲ ಬೈಕ್ ಟ್ಯಾಕ್ಸಿಗಳೆಲ್ಲ ಬಂದ್ಮೇಲೆ ತುಂಬಾ ಕಷ್ಟ ಆಗಿದೆ. ಪ್ಲಸ್ ಪಾಯಿಂಟ್ ಯಾವ ತರ ಆಗಿದೆ ಅಂದ್ರೆ, ಬೈಕ್ ಟ್ಯಾಕ್ಸಿ ಬಂದ್ಮೇಲೆ ವರ್ಕ್ ಮಾಡೋ ಎಂಪ್ಲಾಯ್ಸು ಸಹ ಮನೆಯಿಂದ ಹೋಗ್ಬೇಕಾದ್ರೆ ಪಿಕಪ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನನಗೂ ಈ ಹೊಸ ಗಾಡಿ ತರಬೇಕು ಅಂತ ಇಂಟ್ರೆಸ್ಟ್ ಇದೆ. ಆದ್ರೆ ಇವಾಗಿನ ಕಾಸ್ಟ್ ಯಾವ ತರ ಆಗಿದೆ ಅಂದ್ರೆ 12 ಲಕ್ಷ 13 ಲಕ್ಷ ಆಗ್ಬಿಟ್ಟಿದೆ. ನಮಸ್ಕಾರ ವೀಕ್ಷಕರೇ, ಈಗ ನಾವು ನೋಡಿ ತುಂಬ ದಿನಗಳಿಂದ ನೋಡಿರ್ಬೋದು, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ. ಸೊ ಟ್ಯಾಕ್ಸಿ ಡ್ರೈವರ್ಗೆ ತೊಂದರೆ ಆಗಿದೆ, ಆಟೋ ಡ್ರೈವರ್ಗೆ ತೊಂದರೆ ಆಗಿದೆ. ಸೊ ಈ ಥರ ತುಂಬ ವಿಷಯಗಳನ್ನ ನೋಡ್ತಾ ಇರ್ತೀವಿ. ಸೊ ಬನ್ನಿ, ಖುದ್ದು ನಮ್ಮ ಜೊತೆ ಟ್ಯಾಕ್ಸಿ ಡ್ರೈವರ್ ಇದ್ದಾರೆ. ಸರ್, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಮನು ಅಂತ ಹೇಳ್ಬಿಟ್ಟು. ಮನು ಅಂತ. ಸೊ ಇವ್ರ ಬಗ್ಗೆ ಹೇಗಿದೆ, ಮತ್ತು ಇಲ್ಲಿ ಅವ್ರದ್ದು ಮುಂಚಿನ ದುಡಿಮೆ ಎಲ್ಲ ಹೇಗಿತ್ತು, ಇತ್ತೀಚಿನ ದುಡಿಮೆ ಹೇಗಿದೆ? ಈಗ ಮೊದಲೆಲ್ಲ IT ಫೀಲ್ಡ್ ಬಿಟ್ಟು, ಅಂದರೆ ಯಾರು ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ರು, ಆ ಕೆಲಸನ ಬಿಟ್ಟು ಟ್ಯಾಕ್ಸಿ ಓಡಿಸ್ತಾ ಇದ್ರು, ಯಾಕಂದರೆ ಲಕ್ಷ ಸಂಪಾದನೆ ಮಾಡ್ತಾ ಇದ್ರು. ಸೊ ಈಗಿನ ಸಂಪಾದನೆ ಹೇಗಿದೆ ಎಲ್ಲವೂ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಆ್ಯಕ್ಚುಲಿ ಈಗ ಮೊದಲೇ ನಾವು ನೋಡಿದ ಮಟ್ಟಿಗೆ ಅಲ್ಲಿ ಇಲ್ಲಿ ವಿಡಿಯೋಗಳು ನೋಡ್ತಾ ಇದ್ವಿ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ, ನನಗೆ ಅಲ್ಲಿ ಅಷ್ಟು ಸಂಬಳ ಬರ್ತಾರಲ್ಲ, ಅದಕ್ಕೆ ನಾನು ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ, ಇದರಲ್ಲಿ ನನಗೆ 1 ಲಕ್ಷ ಅರ್ನ್ ಮಾಡ್ತಾ ಇದ್ದೀನಿ, ಆ ಥರ ಎಲ್ಲ ಹೇಳ್ತಾ ಇದ್ರು. ಸೊ ಹೇಗಿದೆ ಸರ್, ಲಕ್ಷ ಅರ್ನ್ ಮಾಡ್ಬೋದಾ? ಇಲ್ಲ, ಫಸ್ಟ್ ಎಲ್ಲ 2009-10 ನೀವು ಹೇಳ್ದಂಗೆ 1-1.5 ಲಕ್ಷ ತನಕ ಅರ್ನ್ ಮಾಡಿದೀವಿ. ನಾನು ಸಹ 2009 ಚಾಲಕ ವೃತ್ತಿನೇ ಕೆಲಸ ಮಾಡ್ಕೊಂಡು ಬಂದಿರೋದು. ಅವಾಗ ನಾವು ಎಲೆಕ್ಟ್ರಿಸಿಟಿ TCS ನಲ್ಲಿ ವರ್ಕ್ ಮಾಡ್ತಾ ಇದ್ವು, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ನಲ್ಲಿ. ಅಲ್ಲೂ 90,000 80,000 ತನಕ ಬಿಲ್ ಆಗ್ತಾ ಇತ್ತು ಫಸ್ಟ್ ಎಲ್ಲ. ಅವಾಗೆಲ್ಲ ನಿಮಗೆ ಪೆಟ್ರೋಲ್ ಡೀಸೆಲ್ ಬಿಟ್ಬಿಟ್ಟು ಅಷ್ಟಾಗ್ತಿತ್ತು? ಪೆಟ್ರೋಲ್ ಎಲ್ಲ ಬಿಟ್ಬಿಟ್ಟು ಡೀಸೆಲ್ ಬಿಟ್ಟು, ನಮ್ದು ಡೀಸೆಲ್ ಗಾಡಿ ಕ್ವಾಲಿಸ್ ಇತ್ತು, ಡೀಸೆಲ್ ಬಿಟ್ಟು ನಾವೆಲ್ಲ 70 ಬಿಲ್ ಮಾಡ್ತಾ ಇದ್ವು 2010-11 ಅದಾದ್ಮೇಲೆ ಓಲಾ ಓವರ್ ಸ್ಟಾರ್ಟ್ ಆಯ್ತು. ಮುಂದೆ 2011, 13, 14 ಸ್ಟಾರ್ಟ್ ಆಯ್ತು. ಅವಾಗ ನೀವು ಹೇಳ್ದಂಗೆ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಬಿಟ್ಟು ನಮ್ಮ TCS ಕಂಪ್ನಿಗಳೇ ಎಷ್ಟೋ ಜನ ಈ ಓಲಾ ಉಬರ್ ಆಧಾರಿತ ಆ್ಯಪ್ ಟ್ಯಾಕ್ಸಿ ಆಧಾರಿತ ಬಂದಲ್ಲ, ಅವಾಗೆಲ್ಲ ಬಂದು ನೀವು ಹೇಳೋ ಥರ ಬಂದು ಕೆಲಸ ಮಾಡಿದ್ದಾರೆ. ಈಗಲೂ ಅರ್ನಿಂಗ್ ಇದೆ, ಆದರೆ ಸ್ವಲ್ಪ ಹಾರ್ಡ್ ಎಫೆಕ್ಟ್ ಜಾಸ್ತಿ ಇದೆ. ಇವಾಗಿನ ಫ್ಯೂಲ್ ರೇಟ್ ಜಾಸ್ತಿ ಆಗಿದೆ. ಮತ್ತೆ ಏನಂದರೆ ಇವಾಗಿನ ಮೇಂಟೆನೆನ್ಸ್ಗಳು ತುಂಬ ಕಾಸ್ಟ್ ಜಾಸ್ತಿ ಆಗಿದೆ. ಇವರೆಲ್ಲ 25%, 30% ಫಸ್ಟೆಲ್ಲ ಕಮಿಷನ್ ತೊಗೊತಾ ಇದ್ರು. ಈಗ ಯಾವ ಥರ ಮಾಡಿದ್ದಾರೆ ಅಂದರೆ, ಪರ್ ಡೇ ರೀಚಾರ್ಜ್ ಥರ ಮಾಡಿದ್ದಾರೆ. ಈ ಮೊಬೈಲ್ ರೀಚಾರ್ಜ್ ಥರ ನಾವು ಪರ್ ಮಂತ್ ಯಾವ ಥರ ಮಾಡಿದಾರೋ, ಈಗ ಪರ್ ಡೇ ಲೆಕ್ಕದಲ್ಲಿ 100 ರೂಪೀಸ್ 99 ರೂಪೀಸ್ ಪ್ಲಸ್ 249 ರೂಪೀಸ್ 3 ಡೇಸ್ಗೆ, ಮತ್ತು 799 ವೀಕ್ ಥರ ಮಾಡಿದ್ದಾರೆ ಇವರು. ಆ ಪರ್ಸೆಂಟೇಜ್ ಮೇಲೆ ಇವರು ಇವಾಗ ಓಲಾ ಉಬರ್ ಮಾಡ್ತಾ ಇದ್ದಾರೆ. ಆದರೆ ಸ್ವಲ್ಪ ಮೊದಲು ಥರ ಇವಾಗ ಬಿಸ್ನೆಸ್ ಇಲ್ಲ, ಕೊಡ್ತಾ ಇಲ್ಲ. ಮತ್ತು ಈ ಆ್ಯಪ್ ಆಧಾರಿತ ಟ್ಯಾಕ್ಸಿಗಳು ಬಂದಾಗಿಂದ, ಬೈಕ್ ಆಗಿರ್ಬೋದು, ರ್ಯಾಪಿಡೋ, ಈ ಓಲಾ ಉಬರ್ದೇ ಬೈಕ್ಸ್ ಇದೆ, ಇವೆಲ್ಲ ಬಂದಾಗಿಂದ ಸ್ವಲ್ಪ ಆಟೋ ಚಾಲಕರಿಗೆ ಮತ್ತು ಈ ಕಮರ್ಷಿಯಲ್ ಗಾಡಿಗಳಿಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಅಂದ್ರೆ ಇತ್ತೀಚೆಗೆ ಎಷ್ಟು ಅರ್ನ್ ಮಾಡ್ಬೋದು ಇವಾಗ ಈಗ ಟ್ಯಾಕ್ಸಿ ಅನುಭವ ಇರೋರಿಗೆ? ಅರ್ನ್ ಲೆಕ್ಕದಲ್ಲಿ ಪರ್ ಡೇ ಲೆಕ್ಕದಲ್ಲಿ 3,000 ರೂಪೀಸ್ ಅರ್ನ್ ಮಾಡ್ಬೋದು. 3,000 ರೂಪೀಸ್ ಅಂದ್ರೆ ಡೀಸೆಲ್ ಎಲ್ಲ ಕಳೆದು ಎಷ್ಟು ಹುಡುಕೋಬಹುದು? ಡೀಸೆಲ್ ಎಲ್ಲ ಕಳೆದು ಇವಾಗಿನ ನಮ್ದು ಬಂದು 2017 ಮಾಡಲು, ನಮ್ಮ ಗಾಡಿ ಎಲ್ಲ ಸ್ವಲ್ಪ ಫ್ಯೂಲ್ ಜಾಸ್ತಿ ತಗೊಳುತ್ತೆ. AC ಡ್ಯೂಟಿ ಮಾಡೋದ್ರಿಂದ ನಾವು ಒಂದು 1,400 ರೂಪೀಸ್ ಪರ್ ಫ್ಯೂಲ್ ಹಾಕಬೇಕು. ನಮ್ಗೊಂದು 1,600 ರೂಪೀಸ್ ಸೇವ್ ಆಗುತ್ತೆ. ಅದರಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು, ಅರ್ಲಿ ಮಾರ್ನಿಂಗ್ ಬೇಗ ಬರಬೇಕು. ಈ ಫ್ಯಾಮಿಲಿ ಎಲ್ಲ ಇದ್ರೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಹೆಂಡತಿ ಮಕ್ಕಳು ಎಲ್ಲ ಇದ್ರೆ ಈಗಿನ ನೀವು ಹೇಳ್ದಂಗೆ ಕಾಸ್ಟ್ ಎಲ್ಲ ತುಂಬಾ ಜಾಸ್ತಿ ಮಾಡಿದೆ. ಈಗಿನ ಗೌರ್ಮೆಂಟ್ ಎಲ್ಲ ಪ್ರತಿಯೊಂದು ಮಿಲ್ಕ್ ಇಂದ ಹಿಡಿದು ಪ್ರತಿಯೊಂದು ಕಾಸ್ಟ್ ಜಾಸ್ತಿ ಮಾಡಿದೆ. ಹಾಗಾಗಿ ಏನಾಗಿದೆ ಅಂದ್ರೆ, ಫಾರ್ ಮಿನಿಮಮ್ 300 ರೂಪೀಸ್ ಫ್ಯಾಮಿಲಿಗೆ ಅಂತ ಎತ್ತಿರ್ಬೇಕು. ಇಲ್ಲಿ ನಾವು ಗಾಡಿಗೆ ಇನ್ವೆಸ್ಟ್ ಮಾಡ್ಕೊಂಡು ಫ್ಯೂಲ್ ಹಾಕೊಂಡು ಲೋನ್ ಕಟ್ಕೊಂಡು ತುಂಬಾ ಕಷ್ಟ ಇದೆ. ಇವಾಗಿನ ಗಾಡಿ ಪ್ರೈಸ್ ಬಂದು 12 lakhs ಇದೆ, ಹೊಸ ಗಾಡಿ ಎಲ್ಲ. ಆ ಗಾಡಿ ಲೋನ್ ಕಟ್ಟಕ್ಕೆ EMI 25,000 ರೂಪೀಸ್ ಬರುತ್ತೆ. ಯಾವ ತರ ಜೀವನ ಮಾಡೋದು ತುಂಬಾ ಕಷ್ಟ. 25,000 ರೂಪೀಸ್ ಅಂದ್ರೆ ಮಂತ್ಲಿ ಡೈಲಿ 1,000 ಎತ್ತಿರ್ಬೇಕು. ಹೌದು, ಹೊಸ ಗಾಡಿಗಳಾದ್ರೆ. ಈ ಹಳೆ ಗಾಡಿಗಳಾದ್ರೆ ಮೇಂಟೈನ್ ಆಗ್ತಾ ಇರುತ್ತೆ. ಈ ಹೊಸ ಗಾಡಿ ಯಾವ ತರ ಆದ್ರೆ ಏನಾಗುತ್ತೆ ಅಂದ್ರೆ, ಅದೇ ಲೋನ್ ಮೇಲೆ ತಗೊಂಡು, ನನಗೂ ಆಸೆ ಇದೆ. ಈಗ ನಂದು 17 ಮಾಡಲ್ ಅಂದ್ರೆ ಆಲ್ಮೋಸ್ಟ್ 8 ವರ್ಷ ಗಾಡಿ ಆಯ್ತು. ನನಗೂ ಈ ಹೊಸ ಗಾಡಿ ತರಬೇಕು ಅಂತ ಇಂಟ್ರೆಸ್ಟ್ ಇದೆ. ಆದ್ರೆ ಇವಾಗಿನ ಕಾಸ್ಟ್ ಯಾವ ತರ ಆಗಿದೆ ಅಂದ್ರೆ 12 ಲಕ್ಷ 13 ಲಕ್ಷ ಆಗ್ಬಿಟ್ಟಿದೆ ಗಾಡಿ. ಪರ್ ಡೇಗೆ ನಾವು ದುಡಿಬೇಕಾದ್ರೆ ಮಿನಿಮಮ್ 4,000 ದುಡಿಬೇಕು ಇವಾಗಿನ ಇದ್ರಲ್ಲಿ. ಆತರ ಅರ್ನ್ ಮಾಡಕ್ ಆಗಲ್ಲ. ಫ್ಯಾಮಿಲಿ ಯಾರಂತೂ ತುಂಬಾ ಕಷ್ಟ ಇದೆ. ಹಾಗಾಗಿ ತುಂಬಾ ಕಷ್ಟ ಇದೆ. ಈಗ ಹೊಸ ಗಾಡಿ ತಗೊಂಡು ಡ್ಯೂಟಿ ಮಾಡೋದು ಕಷ್ಟ ಬೆಂಗಳೂರಿನಲ್ಲಿ. ಅದೇ IT ಕಂಪ್ನಿಗಳಿಗೆ ಯಾವ ತರ ಅಟ್ಯಾಚ್ ಮಾಡ್ಕೊಬೇಕು ಅಂದ್ರೆ, ಈಗ ಅಲ್ಲೂ ತುಂಬಾ ಕಷ್ಟ ಇದೆ. ಈಗ ಒಂದು ಡ್ಯೂಟಿಗೆಲ್ಲ, ಒಂದು ವೆಹಿಕಲ್ಗೆ ಫಸ್ಟ್ ಎಲ್ಲ 8 ಡ್ಯೂಟಿ 9 ಡ್ಯೂಟಿ ಕೊಡ್ತಾ ಇದ್ರು. ಈಗ ಸೇಫ್ಟಿ ವೇಸ್ಗೆ ಏನ್ ಮಾಡಿದ್ದಾರೆ ಅಂದ್ರೆ, ನೈಟ್ ಶಿಫ್ಟ್ ಅಲ್ಲೆಲ್ಲ ಮಿನಿಮಮ್ 6 ಡ್ಯೂಟಿ ಕೊಡ್ತಾರೆ. ಮಿನಿಮಮ್ 10 ಅವರ್ ಇಲ್ಲ 9 ಅವರ್ ವರ್ಕ್ ಕೊಡ್ತಾರೆ. ಯಾಕಂದ್ರೆ ಅದು ಸೇಫ್ಟಿ, ಎಂಪ್ಲಾಯ್ ಸೇಫ್ಟಿ ಮಾಡ್ಲೇಬೇಕಲ್ಲ. ನೈಟ್ ಡ್ಯೂಟಿ ಮಾಡ್ಕೊಂಡು ನಿದ್ದೆ ಕಟ್ಕೊಂಡು ಆಕ್ಸಿಡೆಂಟ್ ಆಗೋದು ತುಂಬಾ ಆಗ್ಬಿಡಿ, ಇನ್ಸಿಡೆಂಟ್ ಆಗ್ಬಿಟ್ಟಿದೆ. ಈಗ 6 ಡ್ಯೂಟಿ ಅಂದ್ರೆ ಒಂದು ಡ್ಯೂಟಿಗೆ 500 ರೂಪೀಸ್ ಲೆಕ್ಕ ತಗೊಂಡು 6-30 ಅಲ್ಲೇ ಬಂದಾಯ್ತು, 3,000 ಬಂದಾಯ್ತು. ಆ 3,000 ತಗೊಂಡು ನಾವು ಫ್ಯೂಲ್ ಹಾಕೊಂಡು, ಈಗೆಲ್ಲ CNG ಗಾಡಿ ಬಂದಿದೆ. ಈಗ CNG ಅಂತ ಹೇಳ್ಬಿಟ್ಟು 12 ಲಕ್ಷ ಇನ್ವೆಸ್ಟ್ ಮಾಡಿ ನಾವು ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ ಇವಾಗಿನ ಇದರಲ್ಲಿ. ನೋಡ್ಬೇಕು ಮುಂದೆ ಯಾವ ತರ. ಪರ್ ಡೇ ಒಂದು ಗೌರ್ಮೆಂಟ್ ಏನಾದ್ರು ಇನ್ಕ್ರೀಸ್ ಮಾಡ್ತಾ ಇದ್ರೆ, ಈಗ ನೋಡಿ, ಈಗ ಹೋದ್ ಮಂತ್ನು ಆಯ್ತು 30% ಏನೋ ಜಾಸ್ತಿ ಮಾಡಿದ್ರು ಕಾಸ್ಟ್ ಗಾಡಿಗಳ ಮೇಲೆ. ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು. ಇವಾಗೆಲ್ಲ ಲೈಫ್ ಟೈಮ್ ಟ್ಯಾಕ್ಸ್ ಮಾಡಿದ್ದಾರೆ. ಹಾಗಾಗಿ 1 ಲಕ್ಷ ರೂಪಾಯಿ ಜಾಸ್ತಿ ಆಗುತ್ತೆ. ಈಗ 11 ಲಕ್ಷ 12 ಲಕ್ಷ ಆಗುತ್ತೆ. ಈಗ ನಾವು ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಕೊಂಡು
ಮತ್ತೆ ಪ್ಯಾನಿಕ್ ಬಟನ್ ಅಂತ ಮಾಡಿದ್ದಾರೆ ಗೌರ್ಮೆಂಟ್ ಇಂದ. ಅದೇನು ಕೆಲವರು ಹೇಳ್ತಾರೆ ಯೂಸ್ ಇಲ್ಲ ಅಂತ ಹೇಳ್ತಾರೆ. ಪ್ಯಾನಿಕ್ ಬಟನ್ ಹಾಕ್ಸಿರೋದು ಸಹ ಏನಂತ ಹೇಳ್ತಾರೆ, ನಾವು ಅಪ್ಲೈ ಮಾಡಿದ್ರು ಸಹ ನಮ್ಗೆ ಯಾವುದೇ ಮೆಸೇಜ್ ಬರ್ತಲ್ಲ ಅಂತ ಸುಮಾರು ಜನ ಯೂಟ್ಯೂಬ್ ಅಲ್ಲೆಲ್ಲ ಬಿಟ್ಬಿಟ್ಟಿದ್ದಾರೆ. ತುಂಬಾ ಜನ ಡ್ರೈವರ್ ಮೆಸೇಜ್ ವೇಸ್ಟ್ ಅಂತ ಬಿಟ್ಟಿದ್ದಾರೆ, ಆಲ್ರೆಡಿ ಎಲ್ಲ ಯೂಟ್ಯೂಬ್ ಬಿಟ್ಟಿದ್ದಾರೆ. ಆದ್ರೆ ನಮ್ಗೆ ಈಗ FC ನಮ್ದು 6ನೇ ತಿಂಗಳಿದೆ FC ನನ್ನ ಗಾಡಿದು. ಈಗ 6ನೇ ತಿಂಗಳ FC ಮಾಡಿಸ್ಬೇಕು, ಪ್ಯಾನಿಕ್ ಬಟನ್ ಹಾಕ್ಬೇಕು. ಅದಕ್ಕೆ 15,000 ರೂಪಾಯಿ ಅಂತ ಹೇಳಿದ್ದಾರೆ. ಇವರು ಯಾವ ತರ ಅಂದ್ರೆ ಮರ್ಜ್ ಆಗ್ಬಿಟ್ಟಿದಾರಂತೆ 3-4 ಕಂಪ್ನಿಗಳು. ಆ ಕಂಪ್ನಿಗಳಲ್ಲಿ ಮಾತ್ರ ನಾವು ಹಾಕಿಸ್ಬೇಕಂತ ಪ್ಯಾನಿಕ್ ಬಟನ್. ಈಗ ಅವೆಲ್ಲ ಹಾಕ್ಸ್ಕೊಬೇಕು ಅಂದ್ರೆ ಈಗ ಮಿನಿಮಮ್ FC ಮಾಡಿಸ್ಬೇಕಾದ್ರೆ 20,000 ದುಡ್ಬೇಕು. ಈಗ ಇವಾಗಿನ ಅರ್ನಲ್ಲಿ ಏನ್ ಮಾಡ್ತೀರಾ? ಈಗ FC ಮಾಡಿಸ್ಬೇಕು, ಡೀಸೆಲ್ ಖರ್ಚು, ಲೋನ್. ಹೌದು ಸರ್, ಇವಾಗ ಹೊಸದಾಗ ನಾನೊಂದು ಇದು ಮಾಡ್ಬೇಕು, ನಾನೊಂದು ಕ್ಯಾಬ್ ಮಾಡ್ಬೇಕು, ನಾನು ಬೆಂಗಳೂರಿಗೆ ಬಂದು ಜೀವನ ಕಟ್ಕೋಬೇಕು, ಈ ತರ ಎಲ್ಲ ಆಸೆ ಹೊತ್ಕೊಂಡು ಬರುವಂತವ್ರಿಗೆ ನೀವು ಒಬ್ರು ಎಕ್ಸ್ಪೀರಿಯನ್ಸ್ ಡ್ರೈವರ್ ಆಗಿ, ಕ್ಯಾಬ್ ಓನರ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ನೀವು ಆತರ ನೀವು ತುಂಬಾ ಅಲ್ಲಿ ಊರಿನಲ್ಲಿ ನಿಮ್ಗೇನು ಮಾಡಕ್ ಆಗಲ್ಲ, ನನ್ಗೆ ಗಾಡಿ ತಗೊಂಡು ನಾವು ಜೀವನ ಮಾಡ್ಬೇಕು ಅಂದ್ರೆ ಜೀವನ ಮಾಡ್ಬೋದು. ಬಂದು ಬೆಂಗಳೂರಿನಲ್ಲಿ ಬಂದು ಗಾಡಿ ತಗೊಂಡು ಜೀವನ ಮಾಡ್ಬೋದು. ಆದ್ರೆ ಸಂಪಾದನೆ ಅರ್ನ್ ಮಾಡಕ್ಕಾಗಲ್ಲ, ಏನು ಸೇವ್ ಮಾಡಕ್ಕಾಗಲ್ಲ. ಅದೇ ಸ್ವಲ್ಪ ಎಫೆಕ್ಟ್ ಹಾಕ್ಬೇಕು. ಈಗ ನೀವು ಗಾಡಿ ತಗೊಂಡ್ರೆ ಎಫೆಕ್ಟ್ ಹಾಕ್ಬೇಕು. ಈಗ ನೋಡಿ, ನಾವೇ ಹಳೆ ಗಾಡಿ, ನಾನು ಹೇಳ್ತೇನಲ್ಲ 3,000 ಸಂಪಾದನೆ ಆಗಿದ್ರೆ ಖರ್ಚು ಅರ್ಧ ಹೋದ್ರೆ ಏನ್ ಪ್ರಯೋಜನ ಆಯ್ತು? ಈಗ ಹಾಗಾಗಿ ಹೊಸ ಗಾಡಿ ತಗೊಂಡವ್ರಿಗೆ ಹುಡುಗರಿಗೆ ನಾವೇನ್ ಹೇಳ್ತೀವಿ ಅಂದ್ರೆ, ಅದೇ ನೀವು ಜೀವನ, ನೀವು ನಿಮ್ ಫ್ಯಾಮಿಲಿ ಮಾತ್ರ, ನಿಮ್ಮ ಅಪ್ಪ ಅಮ್ಮ ಮಾತ್ರ ಇಲ್ಲಿ ಸಾಕೊಂಡು ಬೆಂಗಳೂರಲ್ಲಿ ಬದುಕಂಗಿದ್ರೆ ತಗೊಬಹುದು. ಈಗಿನ ನಡೀತಾ ಇರೋ ಫ್ಯೂಚರ್ ಇದ್ರಲ್ಲಿ ಮಾಡ್ಬೋದು. ಏನು ಜಮೀನ್ ಇಲ್ಲಪ್ಪ ನನಗೆ, ಏನು ಮಾಡಕ್ಕಾಗಲ್ಲ ಅನ್ನೋದು ಬಂದ್ ಮಾಡ್ಬೋದು. ಅದರಿಂದ ಮೋಸ ಇಲ್ಲ. ನಾವು ಸಂಪಾದನೆ ಮಾಡಿದ್ವಿ, ಹೇಳ್ತಾ ಇದೀವಲ್ಲ, ಈ ಓಲಾ ಉಬರ್ ಸಂಪಾದನೆ ಮಾಡಿದೀವಿ, ನಾವು ಸಂಪಾದನೆ ಮಾಡ್ಕೊಂಡೇ ಮಾಡಿದೀವಿ. ಆದ್ರೆ ಈಗಿನ ಆ್ಯಪ್ ಆಧಾರಿತ ಎಲ್ಲ ಬೈಕ್ ಟ್ಯಾಕ್ಸಿಗಳೆಲ್ಲ ಬಂದ್ಮೇಲೆ ತುಂಬಾ ಕಷ್ಟ ಆಗಿದೆ. ಮತ್ತೆ ಗೌರ್ಮೆಂಟ್ ಸಹ ನಾವು ತುಂಬಾ ಸರಿ ಎಲ್ಲ ಚಾಲಕ ಒಕ್ಕೂಟ ಸಂಘಗಳು ತುಂಬಾ ಇದೆ. ಜೈ ಭಾರತ್ ಚಾಲಕರ ಸಂಘ ಅಂತ ಚಂದ್ರಣ್ಣ ಅವರಿದ್ದಾರೆ. ಅವರು ತುಂಬಾ ವರ್ಷಗಳಿಂದ ಹೋರಾಡ್ಕೊಂಡು ಬಂದಿದ್ದಾರೆ. ಆದ್ರೂ ಸಹ ಹೇಳ್ತಾರೆ ಮಾಡ್ಕೊಡ್ತೀವಿ ಅಂತ, ಯಾವುದೇ ತರ ಮಾಡಿಲ್ಲ. ಈ ಗೌರ್ಮೆಂಟ್ ಆ್ಯಪ್ ಆಧಾರಿತ ಬಂದ್ರೆ ತುಂಬಾ ಅಂತ ಅದನ್ನು ಸ್ಟ್ರೈಕ್ ಮಾಡಿದ್ರು. ಆದ್ರೂ ಸಹ ಏನು ಗೌರ್ಮೆಂಟ್ ಏನು ತಲೆ ಕೆಡಿಸ್ಕೊಂಡಿಲ್ಲ. ನೋಡ್ಬೇಕು ನೆಕ್ಸ್ಟ್ ಏನ್ ಮಾಡೋದು ಅಂತ. ಸರ್, ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತಲ್ಲ, ಸೊ ಬ್ಯಾನ್ ಅಂದ್ರೆ ಅದೇ ಬ್ಯಾನ್ ಮಾಡ್ಬೇಕು, ಇದಕ್ಕೇನಾದ್ರು ಮಾಡ್ಲೇಬೇಕು ಅಂದ್ರೆ ಒಂದು ರೂಲ್ಸ್ ನ ತರಬೇಕು ಅಂತ ಹೇಳಿದ್ರು. ಸೊ ಒಂದ್ ವೇಳೆ ಆತರ ರೂಲ್ಸ್ ತಗೊಬಂದು ಈಗೇನು ಎದ್ವಾ ಬೈಕ್ ಓಡಿಸ್ತಾ ಇದ್ರೆ, ಅಂದ್ರೆ ಯಾರ್ ಬೇಕು ಅವರೇ ಓಡಿಸ್ತಾರೆ. ನಾನು ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಬೈಕ್ ಓಡಿಸ್ಕೊಂಡು ಹೋಗ್ತಾರೆ. ಸೊ ಇದು ಬ್ಯಾನ್ ಆಗಿ ಒಂದು ಸಿಸ್ಟಮ್ಯಾಟಿಕ್ ತಗೊಬಂದ್ರೆ ಸೊ ಅದು ನಿಮ್ಗೆ ಹೆಲ್ಪ್ ಆಗುತ್ತಾ? ಹೆಲ್ಪ್ ಆಗುತ್ತೆ. ಈಗ ಯಾವ ತರ ಆಗಿದೆ ಅಂದ್ರೆ ಸರ್ ನೋಡಿ, ಪ್ಲಸ್ ಪಾಯಿಂಟ್ ಯಾವ ತರ ಆಗಿದೆ ಅಂದ್ರೆ, ಬೈಕ್ ಟ್ಯಾಕ್ಸಿ ಬಂದ್ಮೇಲೆ ವರ್ಕ್ ಮಾಡೋ ಎಂಪ್ಲಾಯ್ಸು ಸಹ ಮನೆಯಿಂದ ಹೋಗ್ಬೇಕಾದ್ರೆ ಪಿಕಪ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಈಗ ಫಸ್ಟ್ ವೈಟ್ ಬೋರ್ಡ್ ಅಲ್ಲೇ ಪಿಕಪ್ ಆಗ್ತಾ ಇತ್ತು, ಮತ್ತೆ ಬ್ಲಾಕ್ ಗಾಡಿ ಬಂತು, ಅವೆಲ್ಲ ಇತ್ತು. ಈಗ ಕೆಲವರು ಏನ್ ಮಾಡಿದ್ರೆ, ವ್ಯಾಪಾರ ಆದ್ಮೇಲೆ ಈ ನಂದು ಹ್ಯಾಪ್ ಇದೆ, ನಾನು ಬೈಕ್ ಇದ್ರೆ ನಾನು ಎಲೆಕ್ಟ್ರಾನ್ ಸಿಟಿಗೆ ಹೋಗ್ತಾ ಇರ್ತೀನಿ, ನನ್ನ ಮನೆ ಬಂದು ಬಸವೇಶ್ವರ ನಗರ, ನಾ ಬಸವೇಶ್ವರ ನಗರದಿಂದ ಎಲೆಕ್ಟ್ರಾನ್ ಸಿಟಿಗೆ ಆನ್ ಮಾಡ್ಕೊಂತೀವಿ ಡ್ಯೂಟಿನ. ಅವ್ರು ಥಿಂಕ್ ಏನ್ ಮಾಡ್ತಾರೆ, ನಾ ಪೆಟ್ರೋಲ್ ಅರ್ನ್ ಆಗ್ಲಿ ಅಂತ ಯೋಚನೆ ಮಾಡ್ತಾರೆ. ಈಗ ಎಂಪ್ಲಾಯ್ನೇ ಆಗ್ಲಿ, ಒಬ್ಬ ರೆಗ್ಯುಲರ್ ಆಗಿ ರ್ಯಾಪಿಡೋ ಮಾಡೋನೇ ಆಗ್ಲಿ, ಇಲ್ಲ ಒಬ್ಬ ನಾನು ಎಂಪ್ಲಾಯ್ ಅನ್ಕೊಂಡ್ರೆ ನಾನು ಯೋಚನೆ ಮಾಡ್ತೀನಿ, ಆಯ್ತು ಬಿಡಿ ನಮ್ಗೆ 100 ರೂಪೀಸ್ 200 ರೂಪೀಸ್ ಬಂದ್ರೆ ಫ್ಯೂಲ್ ಆಗುತ್ತೆ, ಪೆಟ್ರೋಲ್ ಆಗುತ್ತೆ, ಮತ್ತೆ ಆ ಕಡೆಯಿಂದ ಬರ್ಬೇಕಾದ್ರೆ ಫ್ಯೂಲ್ ಆಗುತ್ತೆ. ಈ ತರ ಆದಾಗ ಏನಾಗುತ್ತೆ, ನಮಗೆ ಬುಕಿಂಗ್ಸ್ ಕಮ್ಮಿ ಆಗ್ತಾ ಇದೆ. ಬುಕಿಂಗ್ ಈಗ ಕಸ್ಟಮರ್ಸ್ ಬಂದ್ರೆ ತಾನೆ ಬುಕ್ ಮಾಡಿದ್ರೆ ತಾನೆ ನಾವು ಅರ್ನ್ ಮಾಡೋಕ್ಕಾಗೋದು. ಆ ತರ ಸಮಸ್ಯೆ ಆಗ್ತದೆ. ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ, ಈ ಮಳೆಗಾಲದಲ್ಲಿ ಮಾತ್ರ ಓಲಾ ಉಬರಿಗೆ ತುಂಬಾ ಡಿಮ್ಯಾಂಡ್ ಇದೆ. ಮಳೆಗಾಲದಲ್ಲಿ ಮಾತ್ರ. ಹೇಗೆ ಅಂದ್ರೆ, ಈ ಮಳೆಗಾಲದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಎಲ್ಲ ಬೈಕ್ ಹೋಗಕ್ಕಾಗಲ್ಲ, ಸೇಫ್ಟಿ ವೇಸ್ ನೋಡ್ತಾರೆ. ಹಾಗಾಗಿ ಬುಕಿಂಗ್ ಎಲ್ಲೂ ಆಗಿಲ್ಲ. ಬೆಂಗಳೂರಿನಲ್ಲಿ ತುಂಬಾ ಬುಕಿಂಗ್ಸ್ ಇದೆ, ಕಸ್ಟಮರ್ ಬುಕ್ ಮಾಡ್ತಾರೆ, ತುಂಬಾ ಜನ ಇದಾರೆ. ಅವ್ರು ಏನಾಗಿದೆ ಅಂದ್ರೆ ಈ ತರ ಯೂಸ್ ಮಾಡ್ಕೊಂತ ಇದಾರೆ. ಈಗ ನನಗೆ ಆದ್ರೂ ಸಹ ನನ್ಗೆ 10 ರೂಪಾಯಿ 20 ರೂಪಾಯಿ ಉಳಿದ್ರೆ ಸೇವ್ ಆದ್ರೆ, ಹಾಗಾಗಿ ಓಲಾ ಉಬರ್ ಕಸ್ಟಮರ್ಸ್ ಅದೇ ತರ ನೋಡ್ತಾರೆ. ಮತ್ತೆ ಈ ಬೆಂಗಳೂರು ಟ್ರಾಫಿಕ್ ಗೋಸ್ಕರ ಏನ್ ಮಾಡ್ತಾರೆ, ಕೆಲವರು ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾರೆ ಜಾಸ್ತಿ, ಬೇಗ ರೀಚ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಈ ತರ ನಡೀತಾ ಇದೆ.